ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಧೃತಿ ಕುಚ್ಚು ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಸಾರಿ ಕುಚ್ಚನ್ನು ಯಾವ ತೆರನಾಗಿ ಹಾಕೋದಂತ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ಯಾವುದೇ ತೆರನಾದಂಥ ನೀಡಲ್ ಅಂದರೆ ನಾನಿಲ್ಲಿ ಕ್ರೋಶಾ ನೀಡಲ್ನ ಬಳಸ್ತಾ ಇಲ್ಲ. ಕೆಲವೊಬ್ಬರಿಗೆ ಕ್ರೋಶಾ ಹಾಕೋಕ್ಕೆ ಬರೋದಿಲ್ಲ ಅನ್ನೋರು ಸಹಿತ ತುಂಬ ಈಸಿಯಾಗಿ ನಾರ್ಮಲ್ ನೀಡಲ್ನೇ ಯೂಸ್ ಮಾಡಿ ಹಾಕೋಬೋದು. ನಾನಿಲ್ಲಿ 3mm ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ರೌಂಡ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ರೌಂಡ್ ಬೀಡ್ಸ್ ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ರೆಡಿಮೇಡ್ ಟೆಸಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಮೊದಲೇ ರೆಡಿ ಮಾಡಿಕೊಂಡಿರುವಂತಹ ಕುಚ್ಚನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮೊದಲು ಜರಿ ಥ್ರೆಡನ್ನು ಹಾಕ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನೇನು ಸಣ್ಣ ಸೂಜಿಯೊಳಗೆ ನೀಡಲ್ನ ಪೋಣಿಸಿ ಇಟ್ಕೊಂಡಿದ್ದೆ. ಮೊದಲಿಗೆ ಒಂದು 3mm ಬೀಡು, ಆಮೇಲೆ ಒಂದು ರೌಂಡ್ ಬೀಡು ಮತ್ತು 3mm ಬೀಡನ್ನು ಹಾಕ್ಕೊಂಡು ಅದನ್ನು ಸೀರೆಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಅಂದರೆ ನಾಟ್ ಹಾಕೋಬೇಕು. 2ರಿಂದ 3 ನಾಟನ್ನು ಬಿಗಿಯಾಗಿ ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ ಹಾಕೋಬೇಕು, ಕೆಳಗಡೆಯಿಂದ ಹಾಕೊಂಡ್ರೆ ಅದೇನು ನಾವು ಬೀಡ್ಸ್ ಹಾಕ್ಕೊಂಡಿರ್ತೀವಲ್ವ ಅದು ಕೆಳಗಡೆ ಹೋಗುತ್ತೆ, ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಮೇಲ್ಗಡೆಯಿಂದ ಕರೆಕ್ಟಾಗಿ ಎಲ್ಲ ಬೀಡ್ಸನ್ನು ಒಂದೇ ಸೌನಾಗಿ ಹಿಡ್ಕೊಂಡು ಹಾಕೋಬೇಕು. ಆಮೇಲೆ ಲಾಸ್ಟಲ್ಲಿ ನಾವೇನು ಒಂದು ಬೀಡ್ ಹಾಕ್ಕೊಂಡಿರ್ತೀವಲ್ವ ಅದರ ಒಳಗಡೆಯಿಂದನೇ ಸೂಜಿನ ಮತ್ತೆ ಎಳ್ಕೋಬೇಕು. ಆವಾಗ ಅದು ಬೀಡು ಲಾಕ್ ಆಗುತ್ತೆ, ಫಸ್ಟ್ ಸ್ಟೆಪ್ ಮುಗಿಯುತ್ತೆ. ಇವಾಗ ನಾನಿಲ್ಲಿ 6 ಬೀಡ್ಸನ್ನು ಹಾಕೋತಾ ಇದ್ದೀನಿ, 5 ಬೀಡ್ಸನ್ನು 3mm ಬೀಡ್ಸನ್ನು 5 ಬೀಡ್ಸನ್ನು ಹಾಕೋತಾ ಇದ್ದೀನಿ. ಎಲ್ಲನೂ ಸಣ್ಣ ಸೂಜಿಯೊಳಗೆ ಹಾಕಿ ಮತ್ತು ನಾವೇನು ಮಾಡಬೇಕಂತಂದರೆ, ಮೊದಲಿಗೆ ನಾವೇನು ಅದು ಬೀಡ್ ಹಾಕ್ಕೊಂಡಿದ್ವಲ್ವ ಸ್ಮಾಲ್ 3mm ಬೀಡನ್ನು ಅದರ ಮಧ್ಯದಲ್ಲಿನೇ ಹಾಕಿ ನಾವು ಸೂಜಿನ ಮೇಲ್ಗಡೆ ಎಳ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ಎಲ್ಲ ಬೀಡ್ಸನ್ನು ಹಾಕ್ಕೊಂಡು 3mm ಬೀಡ್ಸ್ ಮಧ್ಯದಿಂದ ಮೇಲ್ಗಡೆ ಸೂಜಿಯನ್ನು ಎಳ್ಕೊಂಡು ಮತ್ತು ನಾನಿಲ್ಲಿ ಅದೇನು ನಾವು ರೌಂಡ್ ಬೀಡ್ಸನ್ನು ಹಾಕ್ಕೊಂಡಿದ್ವಲ್ವ ಅದರ ಒಳಗಡೆಯಿಂದ ಹಾಕೊಂಡ್ರೆ ಇದು ಪೂರ್ತಿಯಾಗಿ ಬೀಡ್ ಲಾಕ್ ಆಗುತ್ತೆ. ಇದೇ ಥರನಾಗಿ ನೀವು ಫುಲ್ ಸೀರೆಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕಾಗುತ್ತೆ. ಮತ್ತು ನಾನೇನು ಮಾಡ್ತೀನಿ ಅಂದರೆ 3mm ಬೀಡ್ ಇತ್ತಲ್ವ ಅದ್ರ ಮೇಲ್ಗಡೆಯಿಂದ ಸೂಜಿನ ಹಾಕ್ಕೊಂಡು ಎಳ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ಕುಚ್ಚು ಕರೆಕ್ಟಾಗಿ ನೀಟಾಗಿ ಕಾಣಬೇಕಲ್ವ ನಾವು ಸೀರೆಗೆ ಹಾಕ್ಕೊಂಡಿದ್ದೀವಿ ಅನ್ನೋ ಥರ. ಅದಕ್ಕಾಗಿ ನಾನಿಲ್ಲಿ ಮೇಲ್ಗಡೆ 3mm ಬೀಡ್ ಒಳಗಡೆಯಿಂದ ಸೂಜಿನ ಮೇಲ್ಗಡೆ ಎಳ್ಕೊಂಡು ಇವಾಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕುಚ್ಚನ್ನು ಸೂಜಿಯೊಳಗೆ ಹಾಕ್ಕೊಂಡು ಸೇರಿಸ್ಕೊಂಡೆ. ಅದನ್ನು ಬಿಗಿಯಾಗಿ ಒಂದು ಕೈಯಿಂದ ಹಿಡ್ಕೋಬೇಕು. ಸೂಜಿಯನ್ನು ಸೀರೆಯೊಳಗೆ ಮೇಲ್ಗಡೆಯಿಂದ ಎಳ್ಕೋಬೇಕು, ಕೆಳಗಡೆಯಿಂದ ಎಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ಕುಚ್ಚು ಕೆಳಗಡೆ ಕಾಣಿಸುತ್ತೆ, ನೀಟಾಗಿ ಅನಿಸಲ್ಲ. ಮತ್ತು ನಾನಿಲ್ಲಿ ಒಂದು 3mm ಬೀಡು, ಹಾಗೆ ಒಂದು ರೌಂಡ್ ಬೀಡು ಮತ್ತು ಒಂದು 3mm ಬೀಡು ಹಾಕ್ಕೊಂಡು ಮತ್ತು ಸೀರೆಗೆ ಮೇಲ್ಗಡೆಯಿಂದನೇ ಲಾಕ್ ಮಾಡ್ಕೋತೀನಿ. ಇದು ತುಂಬ ಸಿಂಪಲ್ ಇದೆ. ಕ್ರೋಶಾ ಡಿಸೈನ್ ಬರೋದಿಲ್ಲ ಅನ್ನೋರು ಸಹಿತ ಈಸಿಯಾಗಿ ಹಾಕೋಬೋದು. ಹಾಗೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಯಾಕಂದರೆ ನಾವು ರೆಡಿ ಕುಚ್ಚನ್ನು ಮಾಡ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ. ನಾವು ರೆಡಿ ಕುಚ್ಚು ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇವಾಗ ಸೀರೆಗೆ ಹಾಕ್ಕೊಂಡ್ಮೇಲೆ 3mm ಬೀಡ್ ಒಳಗಡೆಯಿಂದ ಸೂಜಿನ ಎಳ್ಕೋಬೇಕು. ಮತ್ತು ನಾನಿಲ್ಲಿ 5 3mm ಬೀಡ್ಸನ್ನು ಹಾಕೋತಾ ಇದ್ದೀನಿ. ನೀವು ಇಲ್ಲಿ 3mm ಬೀಡ್ಸ್ ನಾನೇನು ಗೋಲ್ಡನ್ ಕಲರ್ ಯೂಸ್ ಮಾಡಿದ್ದೀನಿ ಅಲ್ವಾ ಅದರ ಬದಲಿಗೆ ನೀವು ಇಲ್ಲಿ ಪರ್ಲ್ ಬೀಡ್ಸನ್ನು ಸಹಿತ ಯೂಸ್ ಮಾಡ್ಕೋಬೋದು. ಇವಾಗ 5 ಬೀಡ್ಸನ್ನು ಹಾಕ್ಕೊಂಡು ಮೊದಲಿಗೆ ಏನು 3mm ಬೀಡನ್ನು ಹಾಕ್ಕೊಂಡಿದ್ವಿ ಅಲ್ವ ಅದರ ಒಳಗಡೆಯಿಂದ ಮತ್ತೆ ಸೂಜಿನ ಮೇಲ್ಗಡೆ ಎಳ್ಕೋಬೇಕು. ಆಮೇಲೆ ಮತ್ತೆ ಮಧ್ಯ ಏನು ನಾವು ರೌಂಡ್ ಬೀಡನ್ನು ಹಾಕ್ಕೊಂಡಿದ್ವಲ್ವ ಅದ್ರ ಮಧ್ಯದಿಂದ ಮತ್ತೆ ಸೂಜಿನ ಎಳ್ಕೋಬೇಕು. ಇವಾಗ ಬೀಡ್ ಲಾಕ್ ಆಗುತ್ತೆ, ಬಿಗಿ ಆಗುತ್ತೆ. ಮತ್ತು ನಾವಿಲ್ಲಿ ಕುಚ್ಚು ಹಾಕೋಕ್ಕೆ ಒಂದೇ ಸೌನಾಗಿ ಕಾಣಬೇಕಲ್ವ, ಅದಕ್ಕೆ ಮೊದಲಿಗೆ ಏನು 3mm ಬೀಡನ್ನು ಹಾಕ್ಕೊಂಡಿದ್ವಲ್ಲ ಅದರ ಒಳಗಡೆಯಿಂದ ಮತ್ತೆ ಸೂಜಿನ ಎಳ್ಕೊಂಡೆ. ಇವಾಗ ನಾನಿಲ್ಲಿ ಒಂದು ಕುಚ್ಚು ರೆಡ್ ಕಲರು ಮತ್ತು ಒಂದು ಕುಚ್ಚು ವೈಟ್ ಕಲರ್ ಹಾಕೋತಾ ಇದ್ದೀನಿ. ನಿಮಗೆ ಕ್ರಿಯೇಟಿವಿಟಿ ತಕ್ಕಾಗೆ ನಿಮಗೆ ಯಾವ ಥರನಾಗಿ ಬೇಕು ನೋಡಿ ಆ ಥರನಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕಿದ್ದರೆ 2 ರೆಡ್ ಕುಚ್ಚು ಮತ್ತು 2 ವೈಟ್ ಕುಚ್ಚನ್ನು ಸಹಿತ ಹಾಕೋಬೋದು. ಮತ್ತು ಸೂಜಿನ ಸೀರೆ ಒಳಗೆ ಮೇಲ್ಗಡೆಯಿಂದ ಕೆಳಗಡೆ ಎಳ್ಕೊಂಡ್ರೆ ಮತ್ತೆ ಲಾಕ್ ಆಗುತ್ತೆ. ಒಂದು ಬಿಟ್ಟು 2 ಲಾಕ್ ಹಾಕೊಂಡ್ರೂ ನಡೆಯುತ್ತೆ. ಇವಾಗ ನಾನು ಮತ್ತು ಸೇಮ್ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಏನು ಅಂತಂದರೆ ಒಂದು 3mm ಬೀಡು, ಒಂದು ರೌಂಡ್ ಬೀಡು ಮತ್ತು ಒಂದೊಂದು 3mm ಬೀಡು. ಆಮೇಲೆ ಸೂಜಿನ ಮೇಲ್ಗಡೆಯಿಂದ ಸೀರೆ ಒಳಗಡೆ ಹಾಕ್ಕೊಂಡು ಎಳ್ಕೊಂಡು ಮತ್ತು 3mm ಬೀಡ್ ಒಳಗಡೆಯಿಂದ ಸೂಜಿನ ಎಳ್ಕೋಬೇಕು. ಆವಾಗ ಸೀರೆಗೆ ನಾವೇನು ಹಾಕ್ಕೊಂಡಿದ್ವಲ್ವ ಅದು ಬೀಡು ಲಾಕ್ ಆಗುತ್ತೆ. ಇವಾಗ ಮತ್ತೆ ನಾನಿಲ್ಲಿ 5 ಬೀಡ್ಸನ್ನು ಹಾಕ್ಕೋತಾ ಇದ್ದೀನಿ. ನಾಟ್ ಹಾಕುವಾಗ ಬಿಗಿಯಾಗಿ ಹಾಕ್ಕೊಳ್ಳಿ, ಯಾಕಂದರೆ ಲೂಸ್ ಆಯಿತು ಅಂದರೆ ನಾವು ಹಾಕಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಇವಾಗ ಮತ್ತೆ 5 ಬೀಡ್ಸನ್ನು 3mm ಬೀಡ್ಸನ್ನು ಹಾಕೋತಾ ಇದ್ದೀನಿ. 5 3mm ಬೀಡ್ಸು ಅದು ನೀವು
ಮಧ್ಯೆ ಇರುವಂಥ ಬೀಡ್ಸು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಿಕ್ಕದಿತ್ತು ಅಂದರೆ 4 ಬೇಕಾಗುತ್ತೆ, ದೊಡ್ಡದು ಇತ್ತಂದರೆ ಅದು 5 ಬೇಕಾಗುತ್ತೆ. ಅದು ನಿಮ್ಮದು ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಕಡಿಮೆ ಸೈಜ್ ಇತ್ತು ಅಂದರೆ ನೀವು ಬೀಡ್ಸನ್ನು ಜಾಸ್ತಿ ಹಾಕ್ಕೊಂಡ್ರೆ ಅದು ಜೋತು ಬಿದ್ದಾಗೆ ಅನಿಸುತ್ತೆ. ಹಾಗೆ ಬೀಡ್ಸು ದೊಡ್ಡದಿತ್ತು, ನಾವು ಬೀಡ್ಸನ್ನು ಮಧ್ಯೆ ಇರೋ ಬೀಡ್ಸು ದೊಡ್ಡದಿತ್ತು, ಬೀಡ್ಸನ್ನು ನಾವು ಕಡಿಮೆ ಹಾಕ್ಕೊಂಡ್ವಿ ಅಂದರೆ ಬಿಗಿಯಾಗಿ ಡಿಸೈನು ಅಷ್ಟು ನೀಟಾಗಿ ಅನಿಸೋದಿಲ್ಲ. ಮೊದಲಿಗೆ ನಾವು ಏನು ಫಸ್ಟ್ ಕುಚ್ಚು ಹಾಕೋತಿರ್ತೀವಲ್ವ ಅಲ್ಲಿನೇ ಕರೆಕ್ಟಾಗಿ ನೋಡ್ಕೊಂಡು ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕಾಗತ್ತೆ. ತುಂಬ ಸಿಂಪಲ್ ಇದೆ. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ಥರನಾದಂಥ ಬೀಡ್ಸನ್ನು ಹಾಕೋಬೇಕು ಅಂತ ಏನಿಲ್ಲ. ನೀವು ಬೇಕಿದ್ದರೆ 3mm ಬದಲಿಗೆ 2mm ಬೀಡ್ಸನ್ನು ಸಹಿತ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಕುಚ್ಚನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಯಿಂದ ಎಳ್ಕೊಂಡು ಅದೇನು ಸೂಜಿ ಇರುತ್ತಲ್ವ ಅದ್ರ ಮಧ್ಯದಲ್ಲಿ ಹಾಕ್ಕೊಂಡು ಎಳ್ಕೊಂಡ್ರೆ ಕುಚ್ಚು ಬಿಗಿಯಾಗುತ್ತೆ. ತುಂಬ ಸಿಂಪಲ್ಲಾಗಿ ಕ್ರೋಶಾ ಬರೆದವರು ಸಹಿತ ಈಸಿಯಾಗಿ ಬ್ರೈಡಲ್ ಕುಚ್ಚನ್ನು ಹಾಕೋಬೋದು. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ನಾನು ಕುಚ್ಚು ಕ್ಲಾಸನ್ನು ತೊಗೋತಾ ಇದ್ದೀನಿ. ಯಾರಿಗಾದರೂ ಕುಚ್ಚು ಕ್ಲಾಸು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ನಾನು ನಿಮಗೆ ಯಾವ ಥರನಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ಇದೇ ಥರನಾಗಿ ಫುಲ್ ಸಾರಿಗೆ ಹಾಕ್ಕೊಳ್ಳಿ. ಇವಾಗ ನಾನು ಮತ್ತೆ 3mm ಬೀಡ್ಸನ್ನು ಹಾಕೋತಾ ಇದ್ದೀನಿ. ಮನೆಯಲ್ಲಿ ಖಾಲಿ ಕುಳಿತು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರನಾಗಿ ನಮ್ಮ ಸೀರೆಗೆ ನಾವೇ ಕುಚ್ಚನ್ನು ಹಾಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ. ಹಾಗೆ ನಾವೇ ಹಾಕ್ಕೊಂಡ್ವಿ ಅನ್ನೋ ಖುಷಿನೂ ಇರುತ್ತೆ. ಇದನ್ನೇ ಪ್ರೊಫೆಷ್ನಲ್ ಆಗಿ ತೊಗೊಂಡ್ರೆ ನಾವೇ ಸಹಿತ ಸ್ವಂತ ಅರ್ನಿಂಗ್ ಸಹಿತ ಮಾಡ್ಕೋಬಹುದು. ಹಾಗೆ ನನ್ನ ಚಾನಲ್ನಲ್ಲಿ ತುಂಬ ಥರದ ಕುಚ್ಚುಗಳಿದ್ದಾವೆ. ಮತ್ತು ನಾನು ರೆಡಿ ಕುಚ್ಚನ್ನು ಯಾವ ಥರನಾಗಿ ಮಾಡೋದು ಅಂತ ಸಹಿತ ನನ್ನ ಚಾನಲ್ನಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಾರಿ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ಯಾವ ಥರನಾಗಿ ರೆಡಿ ಕುಚ್ಚನ್ನು ಮಾಡೋದು ಅಂತ ನೋಡಿ ನೀವು ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ದಾರನ ಯಾವ ಥರನಾಗಿ ಸುತ್ತಬೇಕು ಪ್ರತಿಯೊಂದನ್ನು ವಿಡಿಯೋನ ಮಾಡಿದ್ದೀನಿ. ಕುಚ್ಚು ನೀವು ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಕುಚ್ಚಿಗೆ ಯಾವ ಥರನಾಗಿ ರೇಟ್ ಫಿಕ್ಸ್ ಮಾಡಬೇಕು ಅಂತಲೂ ಸಹಿತ ಹೇಳಿದ್ದೀನಿ. ನೋಡಿ ಫೈನಲಾಗಿ ನಾವು ಹಾಕ್ಕೊಂಡಿರುವಂಥ ಕುಚ್ಚು ಈ ಥರನಾಗಿ ಬಂತು. ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತಾ ಇತ್ತು. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸೈನ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್ ಆಲ್. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.